ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಅಭ್ಯರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರ ಮಾಲಿಕೆಗಳ ಸರಣಿಯಲ್ಲಿ ಪ್ರಚಲಿತ ವಿದ್ಯಮಾನಗಳ ಒಂದು ಅವಲೋಕನ, ಎಲ್ಲ ಪರೀಕ್ಷೆಗಳಿಗೂ ಅನ್ವಯ ಆಗುವಂತೆ ಈ ಒಂದು ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಎಲ್ಲ ಪ್ರಶ್ನೋತ್ತರಗಳು ಒಂದಲ್ಲ ಒಂದು ಪರೀಕ್ಷೆಗೆ ತಮಗೆ ಉಪಯುಕ್ತವಾಗುತ್ತವೆ. ಅಂತಹ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ದೇಶದಲ್ಲಿ ಪಾಸ್ಪೋರ್ಟ್ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂದಿತ್ತು? ಎ 1964, ಬಿ 1967, ಸಿ 1970, ಡಿ 1962. ಇದಕ್ಕೆ ಸರಿಯಾದ ಉತ್ತರ ಬಿ 1967. ಭಾರತ ದೇಶದಲ್ಲಿ ಪಾಸ್ಪೋರ್ಟ್ ಕಾಯ್ದೆ 1967 ಜೂನ್ 24ರಂದು ಜಾರಿಗೆ ಬಂದಿತ್ತು. ಈ ಕಾಯ್ದೆ ಜಾರಿಗೆ ಬಂದ ಪ್ರಯುಕ್ತ ಜೂನ್ 24ರಂದು ಪಾಸ್ಪೋರ್ಟ್ ಸೇವಾ ದಿವಸ ಎಂದು ಭಾರತ ದೇಶದಲ್ಲಿ ಆಚರಣೆ ಮಾಡಲಾಗುತ್ತದೆ. 2013ರಲ್ಲಿ ಮೊದಲ ಬಾರಿಗೆ ಈ ಒಂದು ಪಾಸ್ಪೋರ್ಟ್ ಸೇವಾ ದಿನಾಚರಣೆಯ ಆಚರಣೆಯನ್ನು ಜಾರಿಗೆ ತರಲಾಗಿತ್ತು. ದೇಶದ ಜನತೆ ತಮ್ಮ ದ್ವಿಚಕ್ರ ವಾಹನಗಳಿಗೆ, ಇತರ ವಾಹನಗಳಿಗೆ ದೇಶದ ಜನಕ್ಕೆ ಭಾರತೀಯ ಪಾಸ್ಪೋರ್ಟ್ ಪಡೆದುಕೊಂಡು ತಮ್ಮ ಸಂಚಾರ ವ್ಯವಸ್ಥೆಯ ಸುಗಮವನ್ನು ಪಡೆದುಕೊಳ್ಳಲಿ ಎಂಬುದು ಭಾರತ ಸರ್ಕಾರದ ಆಶಯ ಎಂಬುದು ಈ ಒಂದು ದಿನಾಚರಣೆಯ ಮಹತ್ವವಾಗಿದೆ. ಮತ್ತೊಂದು ಪ್ರಶ್ನೆ, ಟಿವಿಎಸ್ ಇಲೆಕ್ಟ್ರಾನಿಕ್ಸ್ ಕಂಪನಿ ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತು. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಎ ಚೆನ್ನೈ, ಬಿ ಚಿತ್ತೂರು, ಸಿ ಹೈದರಾಬಾದ್, ಡಿ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಎ ಚೆನ್ನೈ. ಚೆನ್ನೈ ತಮಿಳುನಾಡು ರಾಜ್ಯದ ರಾಜಧಾನಿ ಆಗಿದ್ದು, ಟಿವಿಎಸ್ ಎಲೆಕ್ಟ್ರಾನಿಕ್ಸ್ ಇದು ಭಾರತದ ಎಲೆಕ್ಟ್ರಾನಿಕ್ಸ್ ಪರಿಕರಗಳನ್ನು ತಯಾರಿಸುವ ಕಂಪನಿಯಾಗಿದ್ದು, ಇದರ ಕೇಂದ್ರ ಕಚೇರಿ ಚೆನ್ನೈನಲ್ಲಿದೆ. ತುಮಕೂರಿನಲ್ಲಿರುವ ತನ್ನ ಘಟಕದಲ್ಲಿ ಎಲೆಕ್ಟ್ರಾನಿಕ್ಸ್ ತಯಾರಿಕಾ ಸೇವೆಗಳನ್ನು ಇತ್ತೀಚೆಗೆ ಆರಂಭಿಸಿದೆ. ತುಮಕೂರು ತಯಾರಿಕಾ ಘಟಕವು ಪಿಸಿಬಿ ಜೋಡಣೆ, ಉತ್ಪನ್ನಗಳ ಪರೀಕ್ಷೆ, ಪೂರೈಕೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡುತ್ತದೆ. ಈ ಘಟಕವು ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಸುಸಜ್ಜಿತವಾದಂತಹ ಘಟಕಗಳಾಗಿತ್ತು. ಹಾಗಾಗಿ ಟಿವಿಎಸ್ ಎಲೆಕ್ಟ್ರಾನಿಕ್ಸ್ ಕಂಪನಿಯ ತನ್ನ ಕೇಂದ್ರ ಕಚೇರಿಯನ್ನು ತಮಿಳುನಾಡು ರಾಜ್ಯದ ರಾಜಧಾನಿ ಚೆನ್ನೈನಲ್ಲಿದೆ ಅನ್ನೋದನ್ನು ಅಭ್ಯರ್ಥಿಗಳು ಗಮನಿಸಬೇಕಾಗುತ್ತದೆ. ಅಭ್ಯರ್ಥಿಗಳಿಗೆ ಭಾರತ ಸರ್ಕಾರದ ಸಂವಿಧಾನ ಮತ್ತು ಸಂಸತ್ತಿನ ಕುರಿತಾದಂತಹ ಒಂದು ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಗುರುತಿಸಬೇಕಾಗುತ್ತದೆ. ಹೇಳಿಕೆಗಳು: 1. ಲೋಕಸಭೆಯು 3 ಅಧಿವೇಶನಗಳನ್ನು ಒಂದು ವರ್ಷದಲ್ಲಿ ಸಾಂಪ್ರದಾಯಿಕವಾಗಿ ನಡೆಸಲಾಗುತ್ತದೆ. 2. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ 3 ತಿಂಗಳು. 3ನೇದ್ದು, ಭಾರತದ ರಾಷ್ಟ್ರಪತಿಗಳ ದೋಷಾರೋಪಣಾ ಪಟ್ಟಿಯನ್ನು ಲೋಕಸಭೆಯ ಅಧಿವೇಶನಗಳಲ್ಲಿ ತೆಗೆದುಕೊಳ್ಳಬಹುದು. ಇಲ್ಲಿ ನೀಡಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ ಅನ್ನುವುದನ್ನು ಈ ಕೆಳಗಿನ ಬಹು ಆಯ್ಕೆಗಳಲ್ಲಿ ಅಭ್ಯರ್ಥಿಗಳು ಗುರುತಿಸಬೇಕಾಗುತ್ತದೆ. ಎ ಕೇವಲ 1, ಬಿ ಕೇವಲ 2, ಸಿ ಎಲ್ಲ 3, ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಿ ಕೇವಲ 2. ಸಂಸತ್ತಿನ 2 ಅಧಿವೇಶನಗಳ ನಡುವೆ ಗರಿಷ್ಠ ಅಂತರ 3 ತಿಂಗಳು ಇರಬೇಕು. ಉಳಿದ ವಿಷಯಗಳ ಅನ್ವಯವಾಗಿ 1 ಮತ್ತು 3ನೇ ಹೇಳಿಕೆಗಳು ಸರಿಯಾಗಿ ಇದ್ದು, ಸಾಂಪ್ರದಾಯಿಕವಾಗಿ ಭಾರತೀಯ ಸಂಸತ್ತು ಪ್ರತಿ ವರ್ಷ 3 ಅಧಿವೇಶನಗಳನ್ನು ನಡೆಸಲಾಗುತ್ತದೆ. ಬಜೆಟ್ ಅಧಿವೇಶನ ಫೆಬ್ರವರಿಯಿಂದ ಮೇ ತಿಂಗಳವರೆಗೆ, ಮಾನ್ಸೂನ್ ಅಧಿವೇಶನ ಜುಲೈನಿಂದ ಸೆಪ್ಟೆಂಬರ್ವರೆಗೆ, ಚಳಿಗಾಲದ ಅಧಿವೇಶನ ನವೆಂಬರ್ನಿಂದ ಡಿಸೆಂಬರ್ವರೆಗೆ. ಲೋಕಸಭೆ ಸೇರಿದಂತೆ ಸಂಸತ್ತಿನ 2 ಸದನಗಳಲ್ಲಿ ರಾಷ್ಟ್ರಪತಿಗಳು ಮಹಾಭಿಯೋಗದ ಪ್ರಕ್ರಿಯೆಯನ್ನು ಪ್ರಾರಂಭಿಸಬಹುದು. ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಸದನದ ಒಟ್ಟು ಸದಸ್ಯತ್ವದ 3/2 ಬಹುಮತದಿಂದ ಅಧ್ಯಕ್ಷರನ್ನ
ದೋಷಾರೋಪಣ ಮಾಡುವ ನಿರ್ಣಯ ಅಂಗೀಕರಿಸಬೇಕು. ನಿರ್ಣಯ ಅಂಗೀಕರಿಸಿದರೆ ಅದನ್ನು ಇನ್ನೊಂದು ಸದನಕ್ಕೆ ಕಳುಹಿಸಲಾಗುತ್ತದೆ. ಅದು ಆರೋಪಗಳ ಪಟ್ಟಿ ತನಿಖೆ ಮಾಡುತ್ತದೆ. ಎರಡನೇ ಸದನವು ಒಟ್ಟು ಸದಸ್ಯತ್ವದ 3/2 ಬಹುಮತದಿಂದ ನಿರ್ಣಯ ಅಂಗೀಕರಿಸಿದರೆ ಅಧ್ಯಕ್ಷರು ದೋಷಾರೋಪಣೆಗೆ ಒಳಗಾಗುತ್ತಾರೆ. ಎಲ್ಲ ಹೇಳಿಕೆಗಳಲ್ಲಿಯೂ ಕೇವಲ 2 ಉತ್ತರ ಸರಿಯಾಗಿ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತದೆ. ಅಭ್ಯರ್ಥಿಗಳೇ, ಈ ಒಂದು ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ತಮಗೆ ಹೇಗೆ ಅನಿಸ್ತು ಎಂಬುದನ್ನ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು. ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮಾಹಿತಿಯನ್ನ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು, ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ. ಎಲ್ಲರಿಗೂ ಧನ್ಯವಾದಗಳು.